ಪ್ರೈಸ್ ದಿ ಲಾರ್ಡ್. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಈ ಬೆಳಗಿನ ಜಾವದಲ್ಲಿ ತಿರುಗೊಮ್ಮೆ ದೇವರ ಸನ್ನಿಧಾನದ ಸೇರಿ ಬರುವುದಕ್ಕೆ ಕರ್ತನು ಕೊಟ್ಟಂತ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ ಮಾಡೋಣ. ಅದೇ ರೀತಿಯಲ್ಲಿ ನನ್ನ ಸ್ವರ ಎಲ್ರಿಗೂ ಕೇಳಿಸ್ತಾ ಇದೆಯಾ? ಥ್ಯಾಂಕ್ ಯು ಜೀಸಸ್. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸವೂ ಕೂಡ ಕರ್ತನ ಸನ್ನಿಧಾನದ ನಾವು ತಿರುಗಿ ಬಂದಿದ್ದೇವೆ. ನಿನ್ನೆಯ ತನಕ ನಾವು ತಿರುಗಿ ಹೋಗುವುದರ ವಿಚಾರವಾಗಿ ನಾವು ಸಂದೇಶವನ್ನು ಕೇಳಿದ್ದೇವೆ. ತಿರುಗಿ ಹೋಗುವುದರ ವಿಚಾರವಾಗಿ ಎಷ್ಟು ಗಂಭೀರವಾಗಿ ನಾವು ಸಂದೇಶವನ್ನು ಕೇಳಿಸಿಕೊಂಡಿದ್ದೇವೋ ಅಥವಾ ಅದನ್ನು ಕೈಗೊಂಡು ನಡೆಯುವುದಕ್ಕೆ ಮನಸ್ಸು ಮಾಡಿದೆವೋ ಅಥವಾ ನಾವು ಬರೆದಿರುವಂಥ ಹಾಳೆಗಳಲ್ಲಿ ಬರೆದಿರುವಂಥ ಸಂದೇಶವನ್ನು ನಾವು ಕೈಗೊಂಡು ನಡೆಯುವುದಕ್ಕೆ ಎಷ್ಟು ಮನಸ್ಸು ಮಾಡಿದೆ ನನಗೆ ಗೊತ್ತಿಲ್ಲ. ಆದರೆ ಯಾರು ಅದನ್ನು ತುಂಬ ಗಂಭೀರವಾಗಿ ತೆಗೆದುಕೊಂಡಿರುತ್ತಾರೋ ದೇವರು ಖಂಡಿತವಾಗಿ ಅವರನ್ನು ಆಶೀರ್ವಾದ ಮಾಡಲಿಕ್ಕಿದ್ದಾನೆ. ಹಲ್ಲೆಲೂಯಾ. ಅದು ಏನೇ ಸ್ಥಿತಿಯಾಗಲಿ, ನಿಮ್ಮ ಸ್ಥಿತಿಗಳನ್ನು ಬದಲಾಯಿಸುವವನು ಯಾವ ಮನುಷ್ಯನಲ್ಲ, ಯಾವ ಸ್ನೇಹಿತನಲ್ಲ, ಯಾವ ನಿಮ್ಮ ಸಂಬಂಧಿಯಲ್ಲ, ಯಾವ ತಂದೆ ತಾಯಿಯಲ್ಲ, ಯಾವ ಮಕ್ಕಳಲ್ಲ. ನಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸುವವನು ನಮ್ಮ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಯಾಕಂದರೆ ಕೆಲವರು ಏನಾಗುತ್ತೆ ಅಂದರೆ, ನನ್ನ ತಂದೆಗೆ ನನ್ನ ತಾಯಿಗೆ ಆಸ್ತಿ ಇದೆ, ಅದಕ್ಕೋಸ್ಕರ ನನ್ನ ಪರಿಸ್ಥಿತಿ ಬದಲಾಗುತ್ತೆ, ನಾನು ಅದನ್ನು ಪಡ್ಕೋಬೇಕು, ನಾನು ಅದನ್ನು ಹಕ್ಕನ್ನು ಸಾಧಿಸ್ಕೋಬೇಕು, ಅಥವಾ ಕೋರ್ಟ್ ಕೇಸಲ್ಲಿ ನಾನು ಪಡ್ಕೋಬೇಕು ಅನ್ನೋ ರೀತಿಯಲ್ಲಿ ಪ್ರಯತ್ನ ಪಡ್ತಾ ಇರ್ತಾರೆ. ಅಥವಾ ಮಕ್ಕಳ ವಿಚಾರವಾಗಿ ಆಲೋಚನೆ ಮಾಡ್ತಾ ಇರ್ತಾರೆ, ನನ್ನ ಮಗ ದೊಡ್ಡದಾಗ್ತಾನೆ, ನನ್ನ ಮಗಳು ದೊಡ್ಡದಾಗ್ತಾಳೆ, ನಾಳೆ ದಿವಸ ನನಗೆ ಬಲವಾಗಿ ನಿಲ್ತಾನೆ ಅನ್ನುವಂಥ ಭರವಸೆ ನಮ್ಮ ಮೇಲಿರುತ್ತದೆ. ನಾವು ಅವರ ಮೇಲೆ ಭರವಸೆ ಇಟ್ಟಿರ್ತೇವೆ. ಅಥವಾ ಸ್ನೇಹಿತರನ್ನ, ಇವನು ಚೆನ್ನಾಗಿ ಮಾತಾಡ್ತಾನೆ, ಇವನಿಗೆ ಚೆನ್ನಾಗಿ ಬುದ್ಧಿವಂತಿಕೆ ಇದೆ, ಇವನಿಗೆ ಜ್ಞಾನ ಇದೆ, ಇವನು ನನಗೋಸ್ಕರ ಲಾಭವನ್ನು ತಂದು ಕೊಡ್ತಾನೆ, ನನ್ನ ಜೀವನವನ್ನು ಉದ್ಧಾರ ಮಾಡ್ತಾನೆ ಎನ್ನುವಂತ ಆಲೋಚನೆ ಇರ್ಬೋದು. ಅಥವಾ ಸಂಬಂಧಿಕರ ವಿಚಾರವಾಗಿ, ಇವರು ನನಗೆ ಸಿಕ್ಕಿದ್ದಾರೆ, ಈ ಸಮಯದಲ್ಲಿ ಸರಿಯಾದ ಸಮಯದಲ್ಲಿ ಸಿಕ್ಕಿದ್ದಾರೆ, ಇವ್ರು ನನಗೆ ಒಳ್ಳೇದು ಮಾಡ್ತಾರೆ ಅನ್ನುವಂಥ ಆಲೋಚನೆ ನಮಗೆ ಒಂದನ್ನು ತಿಳಿದುಕೊಂಡಿರ್ತಾರೆ. ಯಾರು ಯಾರ ಸಹಾಯಕ್ಕೂ ಬರೋದಿಲ್ಲ. ಯಾವ ಮನುಷ್ಯನ ಮೇಲೆ ಯಾರು ನಿರೀಕ್ಷೆ ಇಟ್ಟಿದ್ದಾನೋ, ಭರವಸೆ ಇಟ್ಟಿದ್ದಾನೋ, ಅದಕ್ಕೆ ಅವನನ್ನ ಶಾಪಗ್ರಸ್ತನಂತ ಹೇಳೋದು. ಅದಕ್ಕೋಸ್ಕರ ಯಾಕೆಂತಂದ್ರೆ ಅದು ಶತಸಿದ್ಧ, ಯಾರು ಯಾರ ಸಹಾಯಕ್ಕೂ ಬರೋದಿಲ್ಲ. ಯಾರಿಂದಾದರೂ ನಾಶ ಆಗುತ್ತೆ ಅಷ್ಟೇ ಮನುಷ್ಯರಿಂದ. ಯಾಕಂದ್ರೆ ಮನುಷ್ಯ ಸ್ವಾರ್ಥಿಯಾಗಿದ್ದಾನೆ. ಮನುಷ್ಯ ತನ್ನ ಕೆಲಸವನ್ನು ಮಾಡಿಕೊಳ್ಳುವುದನ್ನೇ ಅವನು ಹೊಟ್ಟೆ ತುಂಬಿಸ್ಕೋತಾನೆ. ಆದರೆ ಇನ್ನೊಬ್ಬರನ್ನ ಹೊಟ್ಟೆ ತುಂಬಿಸ್ಬೇಕು ಅಂತಂದ್ರೆ ಅದು ಕರ್ತನಿಂದ ಮಾತ್ರವೇ ಸಾಧ್ಯ. ಹಲ್ಲೆಲೂಯಾ. ಅದನ್ನ ತಿಳಿದುಕೊಂಡು, ಸತ್ಯವನ್ನ ತಿಳಿದುಕೊಂಡು ಯಾರು ಮುಂದೆ ಹೋಗ್ತಾನೋ, ಈಗಲೂ ಕೂಡ ನಾನು ಹೇಳುವಾಗಲೂ ಕೂಡ ಇವನು ಹೇಳೋದೇ ಹೇಳಲಿ ಅನ್ನುವ ರೀತಿಯಲ್ಲಿ ಆಲೋಚನೆ ಇರುವವರು, ನಾನು ಹೇಳ್ತಾ ಇದ್ದೇನೆ, 100% ಮನುಷ್ಯರ ಮೇಲೆ ನಂಬಿಕೆ ಇಟ್ಟವರು ಪ್ರಿಯರೇ, ಅದು ಖಂಡಿತವಾಗಲೂ ಅದು ನಿಮ್ಮ ಯಶಸ್ಸಿಗಲ್ಲ. ದೇವರ ಮೇಲೆ ನಂಬಿಕೆ ಇಟ್ಟವರು ಮಾತ್ರವೇ ಅವರು ಆ ಯಶಸ್ಸನ್ನ ಕಾಣ್ತಾರೆ ಎಂದು ನೋಡ್ತೇವೆ. ಹಲ್ಲೆಲೂಯಾ. ಇವತ್ತಿನ ದಿವಸ ನನ್ನ ಇದು ಟಾಪಿಕ್ ಅಲ್ಲ. ಇವತ್ತಿನ ದಿವಸ ನಾನು ಹೊಸ ಟಾಪಿಕ್ ಹೋಗ್ತಾ ಇದ್ದೇನೆ. ಕರ್ತನು ನಮ್ಮನ್ನು ಆಶೀರ್ವದಿಸುವುದಾಗಲಿ. ನಾವು ನೆಹೆಮೀಯನ ಪುಸ್ತಕಕ್ಕೆ ಹೋಗೋಣ. ನೆಹೆಮೀಯ ಯಾರಾಗಿದ್ದಾನೆ ಎಂದು ನೋಡುವ ಒಬ್ಬ ದೇವರ ಮನುಷ್ಯನಾಗಿದ್ದಾನೆ. ಆತನು ಬೇರೆ ದೇಶದಲ್ಲಿ, ಅನ್ಯ ದೇಶದಲ್ಲಿ, ಇಸ್ರೇಲ್ ದೇಶದಲ್ಲಿದ್ದಂಥ ಆತನ ಪಿತೃಗಳಲ್ಲಿ ಆತನ ಜೊತೆ ಇದ್ದಂಥ ವ್ಯಕ್ತಿ, ಆತನು ವರ್ಷಾನುಗಟ್ಟಲೆ ಆತನು ಒಂದು ದೇಶಕ್ಕೆ ಆತನು ದಾಸನಾಗಿ ಅಥವಾ ಹೋದಂತಹ ಸಂದರ್ಭದಲ್ಲಿ ಆತನಿಗೆ ಒಂದು ಕೆಲಸ ಸಿಗುತ್ತೆ. ಪಾನವನ್ನ ಕೊಡುವುದು, ರಾಜನಿಗೆ ಪಾನ ಕೊಡುವಂತ ಒಂದು ಕೆಲಸ ಸಿಗುತ್ತೆ. ಆ ಕೆಲಸದಲ್ಲಿ ನಾನು ಕೆಲಸ ಮಾಡ್ತಾ ಇರ್ತಾನೆ. ಆದ್ರೆ ಆತನಿಗೆ ಯೆರೂಸಲೇಮಿನ ಬಗ್ಗೆ ಮತ್ತು ತನ್ನ ಇಸ್ರೇಲ್ ಜನರ ಬಗ್ಗೆ ಆತನಿಗೆ ಒಂದು ತವಕ ಇರುತ್ತೆ, ಆತನಿಗೆ ಒಂದು ಕೂಗಿರುತ್ತೆ. ಆತನ ಹೃದಯದಲ್ಲಿ ಒಂದು ಏನಾಗಿದೆ, ಏನ್ ಕತೆ, ನಮ್ಮ ದೇಶದ ಕತೆ ಏನಾಯ್ತು, ನಮ್ಮ ಆಲಯದ ಕತೆ ಏನಾಯ್ತು, ನಮ್ಮ ಪೌಳಿಗೋಡೆಯ ಕತೆ ಏನಾಯ್ತು ಅನ್ನೋದು ಅನ್ಕೊಂಡು ಯಾರು ಬಂದರೂ ಕೂಡ, ಇಸ್ರೇಲಿನಿಂದ ಯಾರು ಆತನ ದೇಶಕ್ಕೆ ಬಂದರೂ ಕೂಡ ಆತನ ವಿಚಾರಿಸ್ತಾ ಇದ್ದ, ಆತನಲ್ಲಿ ತಿಳ್ಕೊಳ್ತಾ ಇದ್ದ. ಅದೇ ರೀತಿಯಲ್ಲಿ ಆತನ ತಿಳ್ಕೊಂಡಾಗ ಆತನ ಹೇಳ್ತಾ ಇದ್ದಾನೆ, ಎಲ್ಲ ಗೋಡೆಗಳು ನಾಶವಾಗಿದ್ದಾವೆ, ಸಮಾಧಿಗಳು ನಾಶವಾಗಿದ್ದಾವೆ, ಎಲ್ಲ ಶತ್ರು ದೇಶಗಳು ಬಂದು ನಾಶ ಮಾಡಿದವೆ ಎಂದು ಅನ್ಕೊಂಡು ತಿಳಿದಾಗ ಆತನ ಒಂದು ನಿರ್ಧಾರ ಮಾಡ್ತಾನೆ. ದೇವರೇ ಅಂತ ಅನ್ಕೊಂಡು ಕೂಗಿಕೊಂಡು ಆತನು ಪೌಳಿಗೋಡೆಯನ್ನ ನಾನು ಕಟ್ಟಬೇಕು, ಪೌಳಿಗೋಡೆಯನ್ನ ನನ್ನ ಒಂದು ದೇಶವನ್ನ ಜೀರ್ಣೋದ್ಧಾರವನ್ನ ಮಾಡಬೇಕು ಅಂತ ಅನ್ಕೊಂಡು ಆತನು ಬಯಸಿಕೊಂಡು ಆತನು ಆ ಜೀರ್ಣೋದ್ಧಾರವನ್ನ ಮಾಡುವುದಕ್ಕೋಸ್ಕರವಾಗಿ ಆತನು ಇಸ್ರೇಲ್ ದೇಶಕ್ಕೆ ಬರ್ತಾನೆ. ಬಂದು ಅಲ್ಲಿರುವ ಪರಿಸ್ಥಿತಿಯನ್ನ, ಸಂದರ್ಭವನ್ನ ನೋಡಿ
ಮೊದಲನೇದಾಗಿ ಪೌಳಿ ಗೋಡೆಯನ್ನು ಕಟ್ಟುವುದಕ್ಕೆ ಆತನು ನಿರ್ಧಾರ ಮಾಡ್ತಾನೆ. ಕರ್ತನ ಸನ್ನಿಧಾನದಲ್ಲಿ ಪ್ರಿಯರೇ, ನಮಗೆ ಕೂಡ ನಮ್ಮ ಮುಂದೆ ಸಭೆ ಇದೆ, ನಮಗೊಂದು ನಮ್ಮ ಮುಂದೆ ಕಣ್ಣ ಮುಂದೆ ದೇವರ ರಾಜ್ಯ ಇದೆ, ನಮ್ಮ ಮುಂದೆ ನಿಸ್ಸಹಾಯಕರಿದ್ದಾರೆ, ನಿರಾಶೆ ಹೊಂದಿದವರಿದ್ದಾರೆ, ಕಷ್ಟದಲ್ಲಿರುವವರಿದ್ದಾರೆ, ಅನೇಕ ಸಮಸ್ಯೆಗಳಲ್ಲಿ ಇರುವವರಿದ್ದಾರೆ. ಆದರೆ ಇಂಥವರನ್ನ ನೋಡುವಾಗ ನಮಗೆ ಮರುಕ ಬರುತ್ತೋ, ಅಥವಾ ಅವರನ್ನ ಗೇಲಿ ಮಾಡಬೇಕು ಅಂತ ಅನ್ಸುತ್ತೋ, ಅಥವಾ ಇವರ ಪರಿಸ್ಥಿತಿ, ಅವರ ತಪ್ಪುಗಳನ್ನ ಎತ್ತಿ ಮಾತಾಡಬೇಕು ಅಂತ ಅನ್ಸುತ್ತೋ ನನಗೆ ಗೊತ್ತಿಲ್ಲ. ಆದರೆ ನೆಹೇಮಿನ ರೀತಿಯಲ್ಲಿ ನಾವಿರೋದಾದ್ರೆ ನಮ್ಮ ಮೊಣಕಾಲುಗಳು ಈ ಭೂಮಿಯ ಮೇಲೆ ಊರ್ತವೆ ಪ್ರೇರೆ. ಅಲ್ಲೆಲೂಯಾ, ಅವರಿಗೋಸ್ಕರವಾಗಿ. ಅದೇ ರೀತಿಯಲ್ಲಿ ನೆಹೇಮಿಯನ ಒಂದು ಜೀವಿತವನ್ನು ನೋಡುವಾಗ, ನೆಹೇಮಿಯನು ಆ ಒಂದು ಕಷ್ಟಗಳನ್ನ, ನೋವುಗಳನ್ನ, ಬಾಧೆಗಳನ್ನ ನೋಡಿದಾಗ ನೆಹೇಮಿಯನು ಒಂದು ನಿರ್ಧಾರ ಮಾಡ್ತಾ ಇದ್ದಾನೆ, ನಾನು ನನ್ನ ಪಟ್ಟಣಕ್ಕೋಸ್ಕರ, ನನ್ನ ಜನರಿಗೋಸ್ಕರ ನಾನು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಕ್ರಿಸ್ತಿಯ ಜೀವಿತ ಎಂದು ನೋಡುವಾಗ ನಾವು ನಮ್ಮ ಒಂದು ಮನೆಯನ್ನ, ನಮ್ಮ ಒಂದು ಮನಸ್ಸನ್ನ, ನಮ್ಮ ಒಂದು ಕೆಲಸವನ್ನ, ನಮ್ಮ ಒಂದು ವಿಚಾರವನ್ನ ನೋಡದೆ ಈ ಇನ್ನೊಬ್ಬರ ವಿಚಾರವನ್ನು ಗಮನಿಸಿ ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋದು, ಅದು ಕ್ರಿಸ್ತಿಯ ಜೀವಿತವಾಗಿದೆ. ಹಲ್ಲೆಲೂಯಾ. ಇವತ್ತಿನ ದಿವಸ ಯಾಕೆಂದ್ರೆ ನಾವು ಅಂದುಕೊಳ್ಳುವುದಾದ್ರೆ ನಮ್ಮ ಮನೆ ಯಾವಾಗ ಕಟ್ಟೋದು, ನಾವು ಯಾವಾಗ ಇನ್ನೊಬ್ಬರ ಮನೆಯನ್ನ ಕಟ್ಟುತ್ತೇವೋ ಅದು ಅವರು ಗಣನೆಗೆ ತೆಗೆದುಕೊಂಡು ಹೋಗದೇ ಹೋದ್ರೂ ಕೂಡ ನೋಡುವಂತ ದೇವರು ನಮ್ಮನ್ನ ಆಶೀರ್ವಾದ ಮಾಡುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಆತನ ಹಸ್ತ ನಮ್ಮನ್ನ ನಡೆಸುವಂತದ್ದು ಪ್ರಿಯರೇ. ಒಂದನ್ನ ತಿಳಿದುಕೊಂಡ್ರೆ, ನಾವೇನಾದ್ರೂ ಕೊಟ್ವಿ, ಅದು ನಮಗೆ ಏನೋ ಒಂದು ರಿಟರ್ನ್ ಸಿಗುತ್ತೆ ಅಂತ ಅನ್ಕೊಂಡು ನಾವೇನೋ ಬಯಸ್ತೇವೆ, ಇವ್ರು ನಮಗೆ ಸಹಾಯ ಮಾಡ್ತಾರೆ ಅಂತ ಅನ್ಕೊಳ್ತೇವೆ. ಆದ್ರೆ ಅವರೇ ನಮಗೆ ಮೋಸವನ್ನ ಮಾಡ್ತಾರೆ, ಅವರೇ ನಮಗೆ ಅನ್ಯಾಯವನ್ನ ಮಾಡ್ತಾರೆ. ಅದಕ್ಕೋಸ್ಕರವಾಗಿ ನಾವು ಮನುಷ್ಯರನ್ನ ನೆಚ್ಚಿಕೊಳ್ಳದೆ ನಾವು ದೇವರನ್ನ ನೆಚ್ಚಿಕೊಳ್ಳೋದಾದ್ರೆ ದೇವರ ಹಸ್ತ ನಮ್ಮನ್ನ ನಡೆಸುವಂತದ್ದಾಗಿದೆ. ಈ ಸಮಯದಲ್ಲಿ ಇವರು ಪೌಳಿ ಗೋಡೆಯನ್ನ ಕಟ್ಟುವುದಕ್ಕೆ ನೆಹೇಮಿಯ ಅಲ್ಲಿರುವಂತಹ ಜನರನ್ನ, ಸ್ವದೇಶದ ಯೆರೂಸಲೇಮಿನಲ್ಲಿರುವಂತಹ ಸ್ವಲ್ಪ ಜನರನ್ನ ಒಗ್ಗೂಡಿಸಿ, ಅವರನ್ನ ಎಬ್ಬಿಸಿ, ಅವರನ್ನ ಬಲಪಡಿಸಿ ತಿಳಿಸಿ. ಆದ್ರೆ ಈ ಒಂದು ವಿಚಾರವನ್ನ ತಿಳಿದಂತ ಶತ್ರುಗಳು ಏನ್ ಮಾಡ್ತಾರೆ, ಇವರು ಪೌಳಿ ಗೋಡೆಯನ್ನ ಕಟ್ಟುತ್ತಾ ಇದ್ದಾರೆ, ಇವರು ಕೋಟೆಯನ್ನ ಕಟ್ಟುತ್ತಾ ಇದ್ದಾರೆ, ಮತ್ತೆ ದೇಶ ಎದ್ದು ನಿಲ್ಲುತ್ತೆ. ಈ ನಾಶವಾದಂತ ದೇಶ ಮತ್ತು ಈ ದೇಶದಲ್ಲಿ ಉಳಿದಂತ ಇಸ್ರೇಲ್ ಜನರನ್ನ ದಾಸತ್ವದಲ್ಲಿ ಇರಿಸಿ ಸಂಪಾದನೆ ಮಾಡುತ್ತಿದ್ದಂತ ಆತನ ವಿರೋಧಿಗಳು, ಅದು ಸನ್ಪಲ್ಲಟನಾಗಿರ್ಬೋದು, ಟೊಬಿಯನ್ ಆಗಿರ್ಬೋದು, ಎಲ್ಲರೂ ಬಂದು ಆತನ ವಿರುದ್ಧವಾಗಿ ನಿಲ್ಲುವಂತ ಸಂದರ್ಭದಲ್ಲಿ ಈ ನೆಹೇಮಿಯನ ಪುಸ್ತಕ 4ನೇ ಅಧ್ಯಾಯ 14ನೇ ವಚನ ಕಟ್ಟುವುದಕ್ಕೆ ತಡೆ ಮಾಡುವಾಗ ಈ ನೆಹೇಮಿಯನು ಒಂದು ವಿಚಾರವನ್ನಲ್ಲಿ ಮಾಡ್ತಾ ಇದ್ದಾನೆ. ನೆಹೇಮಿಯ 4ನೇ ಅಧ್ಯಾಯ 14ನೇ ವಚನ ನೋಡುವಾಗ, ಅವರನ್ನು ಸಂದರ್ಶಿಸಿ ಅವರ ಮುಂದೆ ನಿಂತು ಶ್ರೀಮಂತರನ್ನು, ಅಧಿಕಾರಿಗಳನ್ನು, ಉಳಿದ ಜನರನ್ನು ಸಂಬೋಧಿಸಿ, ಅದನ್ನು ಯಾರನ್ನು ಬಿಡದೆ ಅವರ ಮುಂದೆ ಎಲ್ಲಾ ಜನರನ್ನ ಕರೆದು ಅಲ್ಲಿರುವಂತಹ ಶ್ರೀಮಂತರು, ಅಧಿಕಾರಿಗಳನ್ನ, ಉಳಿದ ಎಲ್ಲರನ್ನ ಸಂಬೋಧಿಸಿ ಒಂದು ಮಾತನ್ನ ಹೇಳ್ತಾ ಇದ್ದೇನೆ, ನಿಮ್ಮ ಹಗೆಗಳಿಗೆ ಹೆದರಬೇಡಿರಿ. ಹಲ್ಲೆಲೂಯಾ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ನಿಮ್ಮನ್ನ ಹಗೆ ಮಾಡುವವರಿಗೆ ನೀವು ಹೆದರಬೇಡ್ರಿ, ನೀವು ನಿಶಕ್ತರಾಗಬೇಡ್ರಿ, ನೀವು ಕುಗ್ಗಿ ಹೋಗಬೇಡ್ರಿ ಅನ್ಕೊಂಡು ಹೇಳ್ತಾರೆ. ಆದ್ರೆ ಇವತ್ತಿನ ದಿವಸ ಅವತ್ತಿನ ದಿವಸ ಶತ್ರು ದೇಶ ಇತ್ತು, ಆಕ್ರಮಣ ಮಾಡೋದಕ್ಕೆ ಶಾರೀರಿಕವಾಗಿ ಯುದ್ಧ ನಡೀತಾ ಇತ್ತು. ಆದ್ರೆ ಇವತ್ತಿನ ದಿವಸ ಯಾರು ಕೂಡ ನಾವು ಯಾವುದೇ ಸೈನ್ಯದಲ್ಲಿಲ್ಲ, ನಾವು ಯಾವುದೇ ದೇಶದವರಾಗಿ ಇನ್ನೊಂದು ದೇಶದವರ ಜೊತೆ ನಾವು ಯುದ್ಧ ಮಾಡ್ತಾ ಇಲ್ಲ. ನಾವೆಲ್ಲರೂ ಕೂಡ ನಾವು ಸಾಮಾನ್ಯವಾಗಿ ಮನೆಯಲ್ಲಿ ಊಟವನ್ನ ಮಾಡುತ್ತಾ, ಮಕ್ಕಳು ಅದೇ ರೀತಿಯಲ್ಲಿ ಕೆಲಸಕ್ಕೆ ಹೋಗುವವರಾಗಿದೆ. ನಮಗೆಲ್ಲಿದೆ ಹಗೆಗಳು, ನಮಗೆಲ್ಲಿದೆ ಯುದ್ಧಗಳು ಅನ್ನೋದನ್ನ ಗಮನಿಸೋದಾದ್ರೆ ನಮ್ಮ ಶತ್ರು ಯಾರಾಗಿದ್ದಾನೆ ಅನ್ನೋದನ್ನ ಅರ್ಥಕೊಳ್ಬೇಕಾಗಿದೆ. ನಮ್ಮ ಹಗೆಗಳು, ನಮ್ಮನ್ನ ಹಗೆ ಮಾಡುವವರು ಯಾರು ಎಂದು ತಿಳಿದುಕೊಳ್ಬೇಕಾಗಿದೆ. ಇವತ್ತಿನ ದಿವಸ ನಮ್ಮ ಹಗೆಗಳು ಅಂದು ನೋಡುವಾಗ, ನಮ್ಮ ಶತ್ರುಗಳಿಂದ ನೋಡುವಾಗ ನಾವು ಮನುಷ್ಯರನ್ನ ಶತ್ರುಗಳನ್ನಾಗಿ ಮಾಡಿಕೊಂಡಿದ್ದೇವೆ. ಅದಕ್ಕೋಸ್ಕರವಾಗಿ ಎಫೆಸ ಬರೆದ ಪತ್ರಿಕೆಯಲ್ಲಿ ಪೌಲನು ಇರುತ್ತದೆ, ನಾವು ಮನುಷ್ಯ ಮಾತ್ರದವರ ಮೇಲೆ ಹೋರಾಡುವವರಲ್ಲ. ಮನುಷ್ಯನ ಜೊತೆ ಯುದ್ಧ ಮಾಡೋದು ಹೇಗೆ? ಕೈಯಿಂದ, ಬಾಯಿಯಿಂದ ಅಥವಾ ಕಾಲಿಂದ, ಈ ಒಂದು ಅಂಗಾಂಗಗಳಿಂದ ಯುದ್ಧ ಮಾಡ್ತೇವೆ. ಆದರೆ ನಾವು ಈ ದುಷ್ಟ ಶಕ್ತಿಗಳ ವಿರುದ್ಧವಾಗಿ ಯಾರ ಬಾಯನ್ನು ಉಪಯೋಗಿಸಿ ಶತ್ರು ನಮ್ಮ ವಿರುದ್ಧವಾಗಿ ಮಾತನಾಡ್ತಿದ್ದಾನೋ, ಯಾರ ಕೈಗಳನ್ನು ಉಪಯೋಗಿಸಿ ಶತ್ರು ನಮಗೆ ಹೊಡಿತಾ ಇದ್ದಾನೋ, ಯಾರ ಕೈಗಳನ್ನು ಉಪಯೋಗಿಸಿ ನಮ್ಮ ವಿರುದ್ಧವಾಗಿ ಕಾರ್ಯ ಮಾಡ್ತಿದ್ದಾನೋ, ಆ ಶತ್ರುವನ್ನ ನಾವು ಮುಟ್ಟುತ್ತಾ ಇಲ್ಲ.
ಆ ಶತ್ರುವನ್ನ ಮುಟ್ಟದೆ ನಾವು ಯಾರನ್ನ ಮುಟ್ಟುತ್ತಾ ಇದ್ದೇವೆ? ಶಾರೀರಿಕವಾದ ಶರೀರವನ್ನ ಮುಟ್ಟುತ್ತಾ ಇದ್ದೇವೆ, ಆತ್ಮವನ್ನ ಮುಟ್ಟುತ್ತಾ ಇಲ್ಲ. ನಮಗೆ ಆತ್ಮಿಕವಾಗಿ ಜೀವಿಸುವುದಕ್ಕೆ ಕರ್ತನು ಕರೆದಿದ್ದಾನೆ. ಆದರೆ ಆತ್ಮಿಕವಾಗಿ ನಡೆಯುವಂತ ಯುದ್ಧದ ಬಗ್ಗೆ ನಾವು ತಿಳಿಯದವರಾಗಿದ್ದೇವೆ. ನಮಗೆ ಯಾವುದಾದ್ರೂ ಬೈಗಳು, ಅವಮಾನ, ನಿಂದೆ ಬಂದಾಗ ನಾವು ಡೈರೆಕ್ಟ್ ಆಗಿ ಏನ್ ಅನ್ಕೋತೇವೆ? ಇವ್ರು ಯಾಕೆ ಹಿಂಗ್ ಅಂದ್ರು ನಮಗೆ ಅಂತ ಅನ್ಕೋತೇವೆ. ಆದ್ರೆ ಅವರ ಒಳಗಡೆ ಎದ್ದು ಅವರ ಸ್ವರದಿಂದ ಮಾತನಾಡುವಂತ ದುರಾತ್ಮವನ್ನ ನಾವು ಕಂಡುಹಿಡಿತಾ ಇಲ್ಲ. ಆ ಒಂದು ದುರಾತ್ಮವನ್ನ ನಾವು ಕಟ್ಟಿ ಹಾಕ್ತಿಲ್ಲ. ಆ ಬಲಿಷ್ಠನನ್ನು ನಾವು ಕಟ್ಟಿ ಹಾಕ್ತಾ ಇಲ್ಲ. ಹೀಗೆ ಮಾಡೋದ್ರಿಂದ ಏನಾಗಿದೆ? ಸಭೆಗಳಲ್ಲಿ ವಿಶ್ವಾಸಿಗಳ ಮಧ್ಯದಲ್ಲಿ ಒಡಕುಗಳು ಉಂಟಾಗಿದ್ದಾವೆ. ಸೇವಕರು ಮಧ್ಯದಲ್ಲಿ ಒಡಕುಗಳು ಉಂಟಾಗಿದ್ದಾವೆ. ಸೇವಕರು ವಿಶ್ವಾಸಿಗಳ ಮಧ್ಯದಲ್ಲಿ ಒಡಕುಗಳು ಉಂಟಾಗಿದ್ದಾವೆ. ವಿಶ್ವಾಸಿಗಳ ಮಧ್ಯದಲ್ಲಿ ಹೊಟ್ಟೆ ಕಿಚ್ಚುಗಳು ಉಂಟಾಗಿದ್ದಾವೆ. ಯಾರಾದರೂ ಹೇಳ್ರಿ, ಕೋಪ, ಸಿಟ್ಟು, ಆ ಒಂದು ಗಲಾತ್ಯ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿರುವಂತಹ ಶರೀರ ಭಾವದ ಕರ್ಮಗಳನ್ನ ತಮ್ಮ ದೇಹದಲ್ಲಿ ಹೊಂದಿಕೊಂಡು ಸಕ್ಸಸ್ ಆದವರು ಯಾರಾದರೂ ಇದ್ದಾರಾ ಅಂತ ಹೇಳ್ರಿ. ಲೋಕದಲ್ಲೇ ಹೇಳ್ರಿ. ವಿಶ್ವಾಸಿ ಬೇಡ ಅಥವಾ ಸೇವಕ ಬೇಡ, ಲೋಕದಲ್ಲಿ ಆ ಒಂದು ಗಲಾತ್ಯ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ಶರೀರ ಭಾವದ ಕರ್ಮಗಳನ್ನ ಇಷ್ಟು ಲಿಸ್ಟ್ ಮಾಡೋದಿದೆ. 14 ಶರೀರ ಭಾವದ ಕರ್ಮಗಳಿದಾವೆ. ಆ ಶರೀರ ಭಾವದ ಕರ್ಮಗಳನ್ನ ತನ್ನ ಒಂದು ಜೀವಿತದಲ್ಲಿ ಇಟ್ಟು ಸಕ್ಸಸ್ ಆದವರು ಯಾರಾದ್ರೂ ಇದ್ರೆ ಹೇಳ್ರಿ. ಯಾರಾದ್ರೂ ಸಕ್ಸಸ್ ಆಗಿದ್ದಾರ? ಯಾರು ಸಕ್ಸಸ್ ಆಗಿಲ್ಲ. ಆದರೂ ಕೂಡ ನಾವು ಅದನ್ನ ಇಟ್ಟುಕೊಂಡು ನಾವು ಮುಂದೆ ಹೋಗ್ತಾ ಇದ್ದೇವೆ. ಇವತ್ತಿನ ದಿವಸ ನಮ್ಮಲ್ಲಿ ಒಂದು ಬದಲಾವಣೆ ಬರಬೇಕು. ನಮ್ಮ ಹಾಗೆಗಳು ಯಾರು ಎಂದು ತಿಳ್ಕೋಬೇಕು. ನಮಗೆ BP ಇರೋದಿಲ್ಲ, ಆದ್ರೆ ಒಬ್ಬರ ಉನ್ನತಿಯನ್ನ ನೋಡಿ ನಮಗೆ ಅದನ್ನ ಹೊಂದಿಕೊಳ್ಳುವುದಕ್ಕಾಗದೆ ನಾವು ಏನ್ ಮಾಡ್ತೇವೆ? ಚಿಂತೆಗೊಳಗಾಗ್ತೇವೆ. ಅದನ್ನೇ ನೆನೆಸಿ ದಿನಾಲ್ ನೆನೆಸಿ ನಿದ್ದೆ ಬರೋದಿಲ್ಲ. ನಮಗೆ ನಿದ್ದೆ ಬರೋದಕ್ಕೆ ಎಷ್ಟೋ ಟೈಮ್ ಕಳೆಯುತ್ತೆ. ಆದ ನಂತರ ನಮ್ಮಲ್ಲಿ BP ಶುಗರ್ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಕಾರಣಕರ್ತರು ಯಾರಾದರೂ ನಾವೇ ಕಾರಣಕರ್ತರಾಗ್ವಿ. ನೋಡ್ರಿ, ಸಂತೋಷದಿಂದ BP ಶುಗರ್ ಬರಲ್ಲ, ಸಮಾಧಾನದಿಂದ BP ಶುಗರ್ ಬರಲ್ಲ, ದಯೆಯಿಂದ BP ಶುಗರ್ ಬರಲ್ಲ, ಯಾವ ರೋಗ ಬರಲ್ಲ, ಕರುಣೆಯಿಂದ ರೋಗ ಬರಲ್ಲ. ಅದೇ ರೀತಿಯಲ್ಲಿ ಇನ್ನೊಬ್ಬರ ನಂಬಿಕೆಯಿಂದ ರೋಗ ಬರಲ್ಲ. ಇದೆಲ್ಲವೂ ಕೂಡ ಈ ಆತ್ಮನ ಆ ಒಂದು ನಾವು ಸ್ವಭಾವಗಳ ಇದರಿಂದ ಯಾವ ರೋಗವೂ ಕೂಡ ಬರಲ್ಲ. ಯಾವ ಮನೆಯಲ್ಲೂ ಕೂಡ ತೊಂದರೆ ಆಗಲ್ಲ. ಆದ್ರೆ ಯಾವುದರಿಂದ ರೋಗ ಅಥವಾ ಯಾವುದರಿಂದ ನಾವು ನಮ್ಮ ಮನೆಯ ಸಮಾಧಾನ ಕಳೆದುಕೊಂಡಿದ್ದೇವೆ ಅಂತಂದ್ರೆ, ನಮ್ಮ ಹಗೆಗಳನ್ನ ನಾವು ನಮ್ಮ ಶತ್ರುಗಳನ್ನ ಯಾರನ್ನ ಮಾಡಿದ್ರಿಂದ, ಮನುಷ್ಯರನ್ನ ನಮ್ಮ ಶತ್ರುಗಳನ್ನಾಗಿ ಮಾಡಿರೋದ್ರಿಂದ ಇವತ್ತಿನ ದಿವಸ ನಮ್ಮ ಮನೆಯಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ, ಅನೇಕ ತೊಂದರೆಗಳಿದ್ದಾವೆ, ಅನೇಕ ನಾವು ಏನೋ ಮಾಡಕ್ ಹೋಗ್ತೀವಿ, ಸಕ್ಸಸ್ ಆಗೋದಿಲ್ಲ. ಏನ್ ಮಾಡಿದ್ರು ಕೂಡ ನಮ್ಮ ಅನ್ಯಾಯದ ಮಾರ್ಗವನ್ನ ಹಿಡಿತೇವೆ. ನಮಗೆ ಲಾಭ ತರುವಂತ ವಿಚಾರಗಳನ್ನು ಮಾತ್ರ ಹಿಡಿತೇವೆ. ಇನ್ನೊಬ್ಬರಿಗೆ ಅನ್ಯಾಯ ಮಾಡುವಂತ ವಿಚಾರಗಳಿಗೆ ನಾವು ಇಳಿತೇವೆ. ಇವತ್ತಿನ ದಿವಸ ಪ್ರಿಯರೇ, ನಮ್ಮ ಮನಸ್ಥಿತಿ ಬದಲಾವಣೆ ಆಗುದಾಗ್ಲಿ. ಹಲ್ಲೆಲೂಯಾ. ಎಷ್ಟು ಜನ ಇವತ್ತಿನ ದಿವಸ ನನ್ನ ಮನಸ್ಥಿತಿ ಬದಲಾವಣೆ ಆಗಲಿ ಅನ್ನೋದನ್ನ ಕೇಳಿಕೊಳ್ಳುವವರಿದ್ದೀರಾ ಪ್ರಿಯರೇ? ಹಲ್ಲೆಲೂಯಾ. ಕರ್ತನ ಸನ್ನಿಧಾನದಲ್ಲಿ ನಾವು ಹೇಳುವಂತಹ ಮಾತಿಗೂ ನಾವು ಮಾಡುವಂತ ಕಾರ್ಯಕ್ಕೂ ಕನೆಕ್ಷನ್ ಇರಬೇಕು. ನಾವು ಬಾಯಲ್ಲಿ ಕೆಲವು ಮಾತುಗಳನ್ನು ಆಡ್ತೇವೆ, ಒಳ್ಳೆಯ ಮಾತುಗಳನ್ನು, ಆದ್ರೆ ನಮ್ಮ ಕಾರ್ಯದಲ್ಲಿ ಕನೆಕ್ಷನ್ ಇಲ್ಲ. ಸಿಚುವೇಶನ್ ಬಂದಾಗ ಟಕ್ಕಂದ ನಮ್ದು ಹಳೆಯ ಒಂದು ಕಾರ್ಯಗಳು ನಮ್ಮ ಒಳಗಡೆ ಬರುತ್ತೆ. ಅದಕ್ಕೋಸ್ಕರವಾಗಿ ಒಂದನ್ನು ನಾವು ಅಲ್ಲಿ ಅರ್ಥ ಮಾಡಿಕೊಳ್ಳೋಣ. ನಮ್ಮ ಸಕ್ಸಸ್ ಎಲ್ಲಿದೆ? ಗಲಾತ್ಯ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ಕೊಟ್ಟಿರುವಂತಹ ಆ ಒಂದು ಶರೀರ ಭಾವದ ಕರ್ಮಗಳಿಂದ ನಮಗೆ ಸಕ್ಸಸ್ ಸಿಗೋದಿಲ್ಲ. ನಮಗೆ ಸಕ್ಸಸ್ ಎಲ್ಲಿ ಸಿಗೋದು ಅಂತಂದ್ರೆ, ಅಲ್ಲಿ ಆತ್ಮನ ಫಲಗಳು ಏನು ಕೊಟ್ಟಿದ್ದಾವೆ ಅದರಿಂದ ನಮಗೆ ಸಕ್ಸಸ್ ಸಿಗುವಂತದ್ದಾಗಿದೆ. ಆ ಆತ್ಮನ ಫಲಗಳು ಅಟ್ಲೀಸ್ಟ್ ಒಂದಾದ್ರೂ ಎರಡಾದ್ರೂ ನಮ್ಮಲ್ಲಿ ಇರೋದಾದ್ರೆ, ನಾವು ಅದನ್ನ ಗಟ್ಟಿಯಾಗಿ ಹಿಡಿದುಕೊಳ್ಳುವುದಾದ್ರೆ ದೇವರು ನಮ್ಮನ್ನು ದೊಡ್ಡ ಕಾರ್ಯವನ್ನು ನಮ್ಮ ಜೀವಿತದಲ್ಲಿ ಮಾಡುವಾತನಾಗಿದೆ. ನೋಡ್ರಿ, ಕೆಲವು ಬಾರಿ ನೋಡುವಾಗ ನೋಡ್ರಿ, ನಮಗೆ ನಾನು ಸಭೆಯಲ್ಲಿ ಗಮನಿಸಿದ್ದೇನೆ, ಕೆಲವರು ಹೆಂಗೆ ಅಂತಂದ್ರೆ ನೋಡ್ರಿ, ಸಮಾಧಾನವನ್ನ ಕೊಡುವಂತ ಒಂದು ಗುಂಪಿದೆ. ಅದೇ ರೀತಿಯಲ್ಲಿ ಯಾವಾಗಲೂ ಕೂಡ ನೆಗೆಟಿವ್ ಆಲೋಚನೆ ಮಾಡುವಂತ ಗುಂಪಿದೆ. ಕೆಲವರು ಏನಂತಂದ್ರೆ ಯಾವಾಗಲೂ ಕೂಡ ನೆಗೆಟಿವ್ ಆಲೋಚನೆ ಮಾಡುವಂತ ಗುಂಪುಗಳ ಜೊತೆನೆ ಸೇರ್ತಾ ಇರ್ತಾರೆ.
ಅವರು ಅಂದುಕೊಂಡಿರ್ತಾರೆ ನಾವು ಈ ರೀತಿಯಲ್ಲಿ ಮಾಡಿದ್ರೆ ನಾವು ಸಕ್ಸಸ್ ಅನ್ನ ಕಾಣ್ತೇವೆ ಅಂತ ಅಂದುಕೊಳ್ತಾರೆ. ಸೈತಾನನು ಏನ್ ಮಾಡ್ತಾನೆ, ಅವರ ಮನಸ್ಸಿನಲ್ಲಿ ಈ ರೀತಿ ಆಲೋಚನೆಯನ್ನ ತಂದು ಅವರನ್ನ ನೆಗೆಟಿವ್ ಆಲೋಚನೆಯನ್ನ ಮಾಡಿ ಕೊನೆಗೆ ಅವನೇನ್ ಮಾಡ್ತಾನೆ ಗೊತ್ತಾ, ನೆಗೆಟಿವ್ ಆಗಿ ಯಾರು ವರ್ತಿಸ್ತಾನೋ ಅವನನ್ನೂ ನಾಶ ಮಾಡ್ತಾನೆ, ಅವನಿಂದ ಅನೇಕ ಜನರನ್ನ ನಾಶ ಮಾಡ್ತಾನೆ. ಇವತ್ತಿನ ದಿವಸ ನಾವು ತಿಳಿದುಕೊಳ್ಳಬೇಕಾದ್ರೆ ಸೈತಾನನು ಬಹಳ ಆತನು ಚತುರನಾಗಿದ್ದಾನೆ, ಅವನು ತಂತ್ರ ಮಾಡುವ ಆತನಾಗಿದ್ದಾನೆ. ಪ್ರಿಯರೇ, ದೇವರ ಕಡೆ ನಾವು ತಿರುಗುವವರಾಗೋಣ, ನಾವು ಸಮಾಧಾನವನ್ನು ಕೊಡುವವರನ್ನ, ಸಂತೋಷವನ್ನು ಕೊಡುವವರಾಗೋಣ, ನಾವು ಇನ್ನೊಬ್ಬರಿಗೆ ಒಳ್ಳೆಯದನ್ನ ಮಾಡುವವರಾಗೋಣ. ಯಾಕಂದ್ರೆ ನಿನ್ನ ಒಳ್ಳೇದು ಮಾಡಿದ್ದನ್ನ ಆ ವ್ಯಕ್ತಿ ತೆಗೆದುಕೊಳ್ಳಿಲ್ಲ ಅಂತಂದ್ರೂ ಕೂಡ ಯಾವಾಗಲೂ ಕೂಡ ನಿನ್ನ ದೇವರು ಗಣನೆಗೆ ಲೆಕ್ಕದಲ್ಲಿ ಇಟ್ಟುಕೊಳ್ಳುವತನಾಗಿದ್ದಾನೆ. ಆತನ ಲೆಕ್ಕಾಚಾರ ಎಂದಿಗೂ ತಪ್ಪೋದಿಲ್ಲ. ಅದು ಒಂದಲ್ಲ ಒಂದು ಕರ್ತನ ವಾಕ್ಯ ಹೇಳ್ತದೆ, ನೀನು ನಿನ್ನ ಆಹಾರವನ್ನ ಏನ್ ಮಾಡಬೇಕು, ನೀನು ನೀರಿನ ಮೇಲೆ ಚೆಲ್ಲಬೇಕು, ಅದು ಬಹು ದಿನಗಳಾದ ನಂತರ ನಿನ್ನ ಬಳಿಗೆ ಸೇರುತ್ತೆ. ಹಾಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗ್ಲಿ. ಪ್ರಿಯರೇ, ನಾವು ಒಳ್ಳೆಯದನ್ನ ಮಾಡಿದ್ರೆ ಮಾತ್ರನೇ ನಮಗೆ ಒಳ್ಳೆಯದು ಸಿಗುವಂತದ್ದಾಗಿದೆ. ನಾವು ಒಳ್ಳೆಯದನ್ನ ಆಲೋಚನೆ ಮಾಡಿದ್ರೆ ಮಾತ್ರನೇ ನಮಗೆ ಒಳ್ಳೇದಾಗುವಂತದ್ದಾಗಿದೆ. ಒಳ್ಳೆ ಕಾರ್ಯಗಳನ್ನ ಮಾಡಿದ್ರೆ ಮಾತ್ರನೇ ನಮಗೆ ಒಳ್ಳೆ ಸಿಗುವಂತದೆ. ನೋಡ್ರಿ, ಯಾವುದು ಕೂಡ ಬದಲಾವಣೆ ಆಗ್ಲಿ, ಜನರ ತಲೆಮಾರುಗಳು ಬದಲಾವಣೆ ಆಗ್ಲಿ, ಆದ್ರೆ ಸತ್ಯ ವೇದದಲ್ಲಿ ಬರೆದಿರುವಂತ ಒಂದೊಂದು ವಾಕ್ಯವಾದರೂ ಗಡುಸಾದರೂ ಸೊನ್ನೆಯಾದರೂ ಬದಲಾಗೋದಿಲ್ಲ ಎಂದು ನಾವು ನೋಡ್ತೇವೆ. ಇವತ್ತಿನ ದಿವಸ ನಮ್ಮ ಸಭೆಯಲ್ಲಿ ಅನೇಕ ಜನರು ಮುಗ್ಧರಿದ್ದಾರೆ. ಅವರು ಬೇರೆಯವರ ಕೈಯಲ್ಲಿ ಕೈಗೊಂಬೆಯಾಗಿ ಸಿಕ್ಕಿಸಿಕೊಂಡು ಅವರು ಒದ್ದಾಡ್ತಾ ಇದ್ದಾರೆ. ಅವರಿಗೆ ಅದು ಹೊರಗಡೆ ಬರೋದಕ್ಕೂ ಆಗ್ತಾ ಇಲ್ಲ, ಅಲ್ಲಿ ಇರೋದಕ್ಕೂ ಆಗ್ತಾ ಇಲ್ಲ. ಇವತ್ತಿನ ದಿವಸ ಕರ್ತನು ಅಂತಹ ಜನರಿಗೆ ಕರ್ತನ ಬಿಡುಗಡೆಯನ್ನು ಕೊಡುವುದಾಗಲಿ. ಬಿಡಿರಿ, ಹಾಲೆಲೂಯ. ಅದಕ್ಕೆ ಕರ್ತನ ವಾಕ್ಯ ಹೇಳಿದೆ, ನಿನ್ನ ಹಗೆಗಳಿಗೆ ನೀನು ಹೆದರಬೇಡ ಎಂದ ದೇವರ ವಾಕ್ಯ ಹೇಳುತ್ತೆ. ನಿನ್ನ ಹಗೆಗಳಿಗೆ ನೀನು ಹೆದರಬೇಡ. ಇವತ್ತಿನ ದಿವಸ ನಮ್ಮ ಹಗೆಗಳನ್ನ, ಯಾರು ನಮ್ಮ ಹಗೆಗಳು, ನಮಗೆ ಶತ್ರುಗಳು ಯಾರು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ನೋಡ್ರಿ, ಮನುಷ್ಯರು ನಮ್ಮ ಶತ್ರುಗಳಲ್ಲ. ಮನುಷ್ಯರು ಅವರು ಸೈತಾನನ ಕೈಗೊಂಬೆಯಾಗಿ ಅವನು ಆಟ ಆಡಿಸ್ತಾ ಇದ್ದಾನೆ. ಆದ್ರೆ ಇವತ್ತಿನ ದಿವಸ ನಮ್ಮ ಮುಂದೆ ಇರುವಂತಹ ಶತ್ರು ಯಾರಾಗಿದ್ದಾನೆ, ಅವರ ಒಳಗಡೆ, ಆ ಮನುಷ್ಯರ ಒಳಗಡೆ ಇದ್ದು ಕಾರ್ಯ ಮಾಡೋ ದುರಾತ್ಮಗಳೇ ನಮ್ಮ ಶತ್ರುಗಳಾಗಿದ್ದಾವೆ. ಅದಕ್ಕೋಸ್ಕರವಾಗಿ ಕರ್ತನ ಸನ್ನಿಧಾನದಲ್ಲಿ ಸಮಯದಲ್ಲಿ ಬಾಯಿ ತೆರೆಯೋಣ. ಪ್ರಿಯರೇ, ಆ ಹಾಗೆಗಳಿಗೆ ಒಂದು ವೇಳೆ ನಿಮ್ಮಲ್ಲಿ ಭಯ ತುಂಬಿರುವುದಾದ್ರೆ, ಹೃದಯದಲ್ಲಿ ತುಂಬಿರುವುದಾದ್ರೆ, ಕರ್ತನಿಗೆ ಹೇಳ್ರಿ, ಕರ್ತನೆ ನನಗೆ ಯಾವ ಭಯವಿಲ್ಲ. ಕರ್ತನೆ, ಯೆಹೋವನು ನನ್ನ ಗುರಾಣಿಯಾಗಿದ್ದಾನೆ, ಯೆಹೋವನು ನನ್ನ ಬಂಡೆಯೋ ಕೋಟೆಯೋ ಆಗಿದ್ದಾನೆ, ಯೆಹೋವನು ನನ್ನನ್ನು ನಡೆಸುವಾತನ ಯೇಸುವೇ ನನ್ನನ್ನು ನಡೆಸುವ, ಯೇಸುವಿನ ರಕ್ತ ನನ್ನ ಮೇಲಿದೆ, ಯೇಸುವಿನ ನಾಮ ನನ್ನ ಮೇಲಿದೆ, ನಾನು ಎಂದಿಗೂ ಹೆದರೋದಿಲ್ಲ ಎಂದು ಬಾಯಿ ತೆರೆದು ಈ ಸಮಯದಲ್ಲಿ ಹೇಳುವವರಾಗೋಣ. ಪ್ರಿಯರೇ, ಈ ಸಮಯದಲ್ಲಿ ನಮ್ಮ ಹೃದಯದಲ್ಲಿರುವಂತಹ ಎಲ್ಲಾ ದ್ವೇಷಗಳು, ಎಲ್ಲ ಕೋಪಗಳು, ಕ್ರೋಧಗಳು ಬಿಟ್ಟು ಹೋಗಲಿ. ಯಾರು ಎಷ್ಟೇ ಮೇಲೆ ಹೋದರೂ ಕೂಡ ಅವರಿಗೆ ಒಳ್ಳೆಯದನ್ನೇ ಹೇಳೋಣ, ಅವರಿಗೆ ಒಳ್ಳೆಯದನ್ನೇ ಮಾಡುವವರಾಗೋಣ. ಯಾಕಂದ್ರೆ ಇವತ್ತು ನಾವು ಹರಸಿದ್ರೆ ನಾಳೆ ದಿವಸ ನಮ್ಮನ್ನು ಹರಸುವವರಿರುತ್ತಾರೆ. ಅದಕ್ಕೋಸ್ಕರವಾಗಿ ಬಾಯಿ ತೆರೆಯೋಣ, ಹೇಳೋಣ, ಕರ್ತನೆ ಇವರಿಗೆ ಯಶಸ್ಸು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಕರ್ತನೆ, ಈ ವ್ಯಕ್ತಿಗೆ ಕರ್ತನೆ ರಾಜ ಯಶಸ್ಸು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಮಕ್ಕಳನ್ನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಕರ್ತನೆ ರಾಜ, ಅವರಿಗೆ ಮನೆಯನ್ನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಕರ್ತನೆ ರಾಜ, ನೀನು ನಿನ್ನವರನ್ನ ಮೇಲಕ್ಕೆ ತಂದಿದ್ದಕ್ಕಾಗಿ ಸ್ತೋತ್ರ. ಅವರನ್ನ ಮೇಲಕ್ಕೆ ತಂದ ರೀತಿಯಲ್ಲೇ ನನ್ನನ್ನು ಕೂಡ ನೀನು ಮೇಲಕ್ಕೆ ತರುವುದಕ್ಕಾಗಿ ಸ್ತೋತ್ರ. ಕರ್ತನೆ ರಾಜ, ನನ್ನ ಒಳಗೆ ಕರ್ತನೆ ರಾಜ, ಕರ್ತನೆ ನನ್ನ ವಿರುದ್ಧವಾಗಿ ಇರುವಂತ ಎಲ್ಲ ಹಗೆಗಳು, ಕರ್ತನೆ ಯಾವ ವ್ಯಕ್ತಿಯನ್ನು ಉಪಯೋಗಿಸಿ ನನ್ನ ವಿರುದ್ಧವಾಗಿ ಸೈತಾನನು ಮಾತನಾಡುತ್ತಿದ್ದಾನೋ, ಎಲ್ಲ ಸೈತಾನನು ಕರ್ತನೆ ಕಾರ್ಯ ಮಾಡುತ್ತಿದ್ದಾನೋ, ಆ ಎಲ್ಲವೂ ನಾಶವಾಗಲಿ ಯೇಸುವಿನ ನಾಮದಲ್ಲಿ. ಬಾಯಲ್ಲಿ ಸಮಯದಲ್ಲಿ ಉಚ್ಚರಿಸಿ ಹೇಳೋಣ. ಪ್ರಿಯರೇ, ಓ ನನ್ನ ವಿರುದ್ಧವಾಗಿ ಹೋರಾಡುತ್ತಿರುವ ರೋಗದ ಆತ್ಮಗಳು ನಾಶವಾಗಲಿ. ಓ ನನ್ನ ವಿರುದ್ಧವಾಗಿ ಹೋರಾಡುತ್ತಿರುವಂತ ಎಲ್ಲ ಒಂದು ಅವಹೇಳನ ಮಾತುಗಳನ್ನು ನುಡಿಯುವಂತ, ಅವಮಾನವನ್ನು ನುಡಿಯುವಂತ, ನಿಂದೆಯನ್ನ ನುಡಿಯುತ್ತಿರುವಂತ ಆ ದುರಾತ್ಮನ ಕಾರ್ಯಗಳು ಲಯವಾಗಲಿ. ನನ್ನನ್ನ ಕೆಳಗಡೆ ದಬ್ಬುತ್ತಿರುವಂತ, ನನ್ನ ತಲಾಂತನ್ನ ಕೆಳಗಡೆ ಆಗುತ್ತಿರುವಂತ ಎಲ್ಲ ಸೈತಾನನ ಕಾರ್ಯಗಳು ಲಯವಾಗಲಿ. ಓ ನನ್ನ ವಿರುದ್ಧವಾಗಿ ನಿಲ್ಲುವಂತ ಎಲ್ಲ ದುರಾತ್ಮನ ಕಾರ್ಯಗಳು ಲಯವಾಗಲಿ. ನನ್ನ ಯಶಸ್ಸಿಗೆ ಅಡ್ಡಿಯಾಗಿರುವಂತ, ನನ್ನ ಒಂದು ಅಧಿಕಾರಿಯ ಮೇಲೆ, ಬಾಸ್ನ ಮೇಲೆ ಕಾರ್ಯ ಮಾಡಿದ ಸೈತಾನನ ಕಾರ್ಯಗಳು ಲಯವಾಗಲಿ. ಹೇಳೋಣ ಬಾಯಿ ತೆರೆದು ಪ್ರೊಕ್ಲೇಮ್ ಮಾಡೋಣ. ಹಾಲೆಲೂಯ. ಘೋಷಿಸಿ ಹೇಳೋಣ ಯೇಸುವಿನ ನಾಮದಲ್ಲಿ. ಹಾಲೆಲೂಯ. ರಿಬಲಬ ಶದರದ ರಿಯದ
ದುರರ ಹಚ್ಚರಾದನ ಶಂದರಾದನ ಧುರಿದನನ ಕರ್ತನೇ ನಿನ್ನ ಸಾನ್ನಿಧ್ಯ ನಿನ್ನ ಮಕ್ಕಳನ್ನು ಆವರಿಸಿಕೊಳ್ಳಲಿ ಸ್ವಾಮಿ. ಕರ್ತನೇ ರಾಜ ನಿನ್ನ ಮಕ್ಕಳನ್ನು ನಿನ್ನ ಕರ್ತನೆ ಸಾನ್ನಿಧ್ಯ ಆವರಿಸಿಕೊಳ್ಳಲಿ. ಒಬ್ಬೊಬ್ಬರನ್ನ ಮುಟ್ಟಲಿ, ಒಬ್ಬೊಬ್ಬರನ್ನ ಸ್ಪರ್ಶಿಸಲಿ ಸ್ವಾಮಿ. ಕರ್ತನೆ ಅವರ ಹಗೆಗಳು ಯಾರೆಂದು ತಿಳಿದುಕೊಳ್ಳುವಾಗ ಅವರಿಗೆ ಸಹಾಯ ಮಾಡು. ಓ ಜೀಸಸ್ ಹಲ್ಲೆಲೂಯ. ಕರ್ತನೆ ನಮ್ಮ ಹಗೆಗಳು ಮನುಷ್ಯರಲ್ಲ, ಯಾವ ವಿಶ್ವಾಸಿ ಅಲ್ಲ, ಯಾವ ಸೇವಕನಲ್ಲ, ಯಾವ ಅಪೊಸ್ತಲ ಅಲ್ಲ, ಯಾವ ಪ್ರವಾದಿ ಅಲ್ಲ. ಕರ್ತನೆ ಲೋಕದಲ್ಲಿರುವಂತಹ ಮನುಷ್ಯರಲ್ಲ, ನೆರೆ ಹೊರೆಯವರಲ್ಲ. ನಮ್ಮ ಕರ್ತನೆ ಹಗೆಗಳು ಕರ್ತನೆ ಅತ್ತೆ ಅಲ್ಲ, ಸೊಸೆ ಅಲ್ಲ. ಕರ್ತನೆ ರಾಜ ನಮ್ಮ ಹಗೆಗಳು ನಾದ್ನಿ ಅಲ್ಲ. ಕರ್ತನೆ ನಮ್ಮ ಕರ್ತನೆ ಹಗೆಗಳು ಕರ್ತನೆ ನಮ್ಮ ಮಾವ ಅಲ್ಲ, ಅಪ್ಪ ಅಲ್ಲ, ತಂದೆ ಅಲ್ಲ, ತಾಯಿ ಅಲ್ಲ. ಕರ್ತನೆ ಇವತ್ತಿನ ದಿವಸ ಅವರ ಒಳಗಡೆ ಕಾರ್ಯ ಮಾಡುತ್ತಿರುವ ದುರಾತ್ಮಗಳು ನಮ್ಮ ಹಗೆಗಳಾಗಿದ್ದಾವೆ. ಕರ್ತನೆ ಆ ದುರಾತ್ಮಗಳ ಬಲಗಳು ಲಯವಾಗಲಿ ಯೇಸುವಿನ ನಾಮದಲ್ಲಿ. ಕರ್ತನೆ ನಿನ್ನ ಬಿಡುಗಡೆ ಕೊಡೋದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್ ಹಲ್ಲೆಲೂಯಾ. ನಾನು ನಂಬುತ್ತೇನೆ ನೀವೆಲ್ಲರೂ ಕೂಡ ಬಾಯಿ ತೆರೆದು ಕರ್ತನ ಸನ್ನಿಧಾನದಲ್ಲಿ ನೀವು ಘೋಷಿಸಿ ಹೇಳಿದ್ದೀರಾ, ನಿಮ್ಮ ಎಲ್ಲ ವಿರುದ್ಧವಾಗಿ ಕಾರ್ಯ ಮಾಡುವಂತ ಎಲ್ಲ ದುರಾತ್ಮನ ಕಾರ್ಯಗಳು ಲಯವಾಗಿದೆ ಅನ್ನೋದನ್ನು ನಾನು ನಂಬುತ್ತೇನೆ ಪ್ರಿಯರೇ. ಹಲ್ಲೆಲೂಯಾ. ಕರ್ತನ ಸನ್ನಿಧಾನ ಇವತ್ತಿನ ದಿವಸ ಪ್ರಿಯರೇ ಪ್ರಾರ್ಥನೆ ಮಾಡುವಾಗ ಅವರು ಹೀಗೆ ಮಾಡಿದ್ರು, ಇವ್ರು ಹಂಗ್ ಮಾಡಿದ್ರು, ಅವರ ಹಾಗೆ ಮಾಡಿದ್ರು, ಇವ್ರು ಹಿಂಗೆ ಹೇಳಿದ್ರು ಅಂತ ಅನ್ಕೊಂಡು ಹೇಳದಂತ ನಾವು ಯಾರನ್ನ ಕಟ್ಟಿ ಆಗ್ಬೇಕು? ಅವರ ಒಳಗಡೆ ಕಾರ್ಯ ಮಾಡುತ್ತಿರುವುದ ಬಲಿಷ್ಠನ ಕಟ್ಟಿ ಆಗ್ಬೇಕಾಗಿದೆ. ಕೋರ್ಟ್ ಕೇಸಲ್ಲಿರುವವರೇ, ಲಾಯರ್ಗಳ ಒಳಗಡೆ, ಅದೇ ರೀತಿ ನಿಮ್ಮ ವಿರೋಧಿಗಳ ಒಳಗಡೆ ಮತ್ತು ಜಡ್ಜಸ್ ಒಳಗಡೆ ಇರುವಂತ ಕಾರ್ಯ ಮಾಡುವಂತ ಅಂಧಕಾರ ಶಕ್ತಿಗಳ ಬಲಗಳನ್ನ ಮುರಿದು ಹಾಕಿ ಪ್ರಾರ್ಥನೆ ಮಾಡ್ರಿ. ನ್ಯಾಯಾಧಿಪತಿ ಅಂತ ದೇವರು ನಿಮಗೆ ನ್ಯಾಯವನ್ನ ಕೊಡುವಾತನೇ. ಕೌಟುಂಬಿಕ ಸಮಸ್ಯೆಯಲ್ಲಿ ಹಾದು ಹೋಗುವವರೇ, ಗಂಡನ ಸಮಸ್ಯೆ, ಹೆಂಡತಿಯ ಸಮಸ್ಯೆ ಹಾದು ಹೋಗುವವರೇ, ಆ ದುರಾತ್ಮನ ಬಲಗಳನ್ನ ನೀವು ಇವತ್ತಿನ ಪ್ರಾರ್ಥನೆಯಲ್ಲಿ ಮುರಿರಿ. ಯಾವಾಗ ಮೊಣಕಾಲೂರಿ ಆ ದುರಾತ್ಮನ ಕಾರ್ಯಗಳನ್ನು ಮುರಿದಕ್ಕೆ ದೇವರು ನಿಮಗೆ ಆ ಬಿಡುಗಡೆಯನ್ನ ಕೊಡುವಾತನೇ. ಮಕ್ಕಳ ಸಮಸ್ಯೆಯಲ್ಲಿ ಹಾದು ಹೋಗ್ತಿರುವವರೇ, ಮಕ್ಕಳು ನಿಮ್ಮನ್ನ ಮಾತನ್ನ ಕೇಳ್ತಾ ಇಲ್ವಾ? ಯಾವಾಗ ಹೋಗ್ತಾನೆ, ಯಾವಾಗ ಬರ್ತಾನೆ, ಯಾವಾಗ ಏನ್ ಮಾಡ್ತಾನೆ ಅಂತ ಗೊತ್ತಿಲ್ಲ ಅಂತ ಅನ್ಕೊಂಡು ನಿಮಗಿದೆಯೋ, ಅವರ ಒಳಗಡೆ ಇರುವಂತಹ ಎಲ್ಲಾ ಕಾರ್ಯಗಳನ್ನ ಉಪವಾಸವಿದ್ದು ಆ ಸೈತಾನನ ಕಾರ್ಯಗಳನ್ನ ಲಯಗೊಳಿಸಿರಿ. ಯಾವುದೇ ನೋಡ್ರಿ, ಒಂದನ್ನ ನಾವು ತಿಳಿದುಕೊಳ್ಳಬೇಕು, ಮಕ್ಕಳಲ್ಲಿ ನಾವು ಯಾವಾಗ ಹೊಸ ಬಿಹೇವಿಯರ್ ಅನ್ನ ನೋಡ್ತೇವೋ, ನಮಗೆ ಗೊತ್ತಿಲ್ಲದಂತ ಬಿಹೇವಿಯರ್ ಅನ್ನು ಯಾವಾಗ ನಾವು, ಯಾಕಂದ್ರೆ ನಾವು ಕೂಡ ಯವನ ಕಾಲದಿಂದ ಬಂದವರಾಗಿದ್ದೇವೆ, ನೀವು ಕೂಡ ಯವನ ಕಾಲದಲ್ಲಿ ದಾಟಿ ಬಂದವರಾಗಿದ್ದೀರಿ. ಸೊ ದಾಟಿ ಬಂದಂತವರಿಗೆ ನಮಗೆ ಯವನ ಕಾಲದಲ್ಲಿ ಏನೇನು ನಡೆಯುತ್ತೆ ಅಂತ ನನ್ಗೆ ಗೊತ್ತಿರುತ್ತೆ. ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಯ್ತು, ನಿಮ್ಮ ಮಗನ ಅಥವಾ ಮಗಳ ಜೀವಿತದಲ್ಲಿ ಏರುಪೇರು ಕಂಡಿತು ಅಂತ ಅನ್ಕೊಂಡ್ರೆ ನೀವು ಅದನ್ನ ತಡೆಗಟ್ಟುವುದಕ್ಕೆ ನಾವು ಶಕ್ತಿಯಿಂದ ತಡೆಗಟ್ಟುವುದಕ್ಕಾಗೋದಿಲ್ಲ, ಪ್ರಾರ್ಥನೆಯಿಂದ ಅದನ್ನ ತಡೆಗಟ್ಟುವುದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಇವತ್ತಿನ ದಿವಸ ನಮ್ಮ ಸಭೆಯಲ್ಲಿ ಕೂಡ ಅನೇಕ ಜನರು ಯಾವ ರೀತಿ ಇದ್ದಾರೆ ಅಂತಂದ್ರೆ, ಮಕ್ಕಳು ಕೈ ಮೀರಿ ಹೋಗಿರುವಂತಹ ಅನೇಕ ಮಕ್ಕಳುಗಳನ್ನ ನಾವು ನೋಡ್ತಾ ಇದ್ದೇವೆ. ಆದರೆ ದೇವರು ನಿಮ್ಮ ಕೈಗೆ ಆ ಮಕ್ಕಳನ್ನ, ಆ ಸ್ವಾಸ್ಥ್ಯವನ್ನ ನಿಮಗೆ ಕೊಡುವಾತನಾಗಿದ್ದಾನೆ. ಅದು ಖಂಡಿತವಾಗಲು. ಆದ್ರೆ ನಮ್ಮ ಪ್ರಾರ್ಥನೆ ನಿರಂತರವಾಗಿರಬೇಕು. ನಮ್ಮ ಪ್ರಾರ್ಥನೆ ಯಾವ ರೀತಿಯ ಪ್ರಾರ್ಥನೆ ಆಗಿರಬೇಕು ಅಂತಂದ್ರೆ, ಅವರ ಒಳಗಡೆ ದುರಾತ್ಮನ ಕಾರ್ಯನ ಲಯಗೊಳಿಸಿ ನಾವು ಪ್ರಾರ್ಥನೆ ಮಾಡುವಾಗ ದೇವರು ಬಿಡುಗಡೆಯನ್ನ ಕೊಡುವಾತನಾಗಿದ್ದಾನೆ. ಹಲ್ಲೆಲೂಯಾ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೆ, ಹೌದು ಸ್ವಾಮಿ, ಇವತ್ತಿನ ದಿವಸ ನಮ್ಮ ಹಗೆಗಳಿಗೆ ನಾವು ಹೆದರೋದಿಲ್ಲ. ಕರ್ತನೆ ರಾಜ, ನಮಗೆ ಹಗೆಗಳು ಯಾರಾಗಿದ್ದಾರೆ, ನಮ್ಮ ಶತ್ರುಗಳು ನಮ್ಮ ವಿರೋಧಿಗಳು ಯಾರಾಗಿದ್ದಾರೆ? ನಮ್ಮ ವಿರೋಧಿಗಳು, ನಮ್ಮ ಶತ್ರುಗಳು ಸ್ವಾಮಿ. ಕರ್ತನೆ, ಸೈತಾನನ ಶಕ್ತಿಗಳು, ಸತ್ತ ಆತ್ಮಗಳು, ದುರಾತ್ಮನ ಕಾರ್ಯಗಳು, ಕರ್ತನೆ ರಾಜ, ಬಲಹೀನತೆಯ ಆತ್ಮಗಳು. ಕರ್ತನೆ, ಇವತ್ತಿನ ದಿವಸ ನಮ್ಮ ವಿರುದ್ಧವಾಗಿರುವಂತಹ ಎಲ್ಲ ಹಗೆಗಳನ್ನ, ಎಲ್ಲ ಶತ್ರುವಿನ ಕಾರ್ಯವನ್ನ, ಕರ್ತನೆ, ಎಲ್ಲ ದುರಾತ್ಮನ ಕಾರ್ಯವನ್ನ, ಎಲ್ಲ ಸತ್ತ ಆತ್ಮಗಳ ಕಾರ್ಯಗಳನ್ನ, ನಜರೇತಿನ ಎಲ್ಲ ಬಲಹೀನತೆ ಆತ್ಮಗಳ ಕಾರ್ಯಗಳನ್ನ, ಎಲ್ಲ ರೋಗದ ಆತ್ಮಗಳ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಗ್ತಾ ಇದ್ದಾವೆ. ಬಿಡುಗಡೆ ಕೊಡು ಯೇಸುವಿನ ನಾಮದಲ್ಲಿ. ಕರ್ತನೆ, ನೀನು ತಾನೇ ಮುಟ್ಟು ಸ್ವಾಮಿ. ಕರ್ತನೆ, ಇವತ್ತಿನ ದಿವಸ ಕರ್ತನೆ, ನಮ್ಮ ಹಗೆಗಳು ಯಾರೆಂದು ಅರ್ಥ ಮಾಡಿಕೊಳ್ಳುವಾಗ ನಿನ್ನ ಸಾಯರಸ್ತವನ್ನ ಚಾಚು. ವಿಶ್ವಾಸಿ ಸಮಾಧಾನದಿಂದ ಹಾಗೆ, ವಿಶ್ವಾಸಿ ಸೇವಕರು ಸಮಾಧಾನದಿಂದ ಇರುವ ಹಾಗೆ, ಸೇವಕರು ಸಮಾಧಾನದಿಂದ ಹಾಗೆ. ಕರ್ತನೆ, ಎಲ್ಲರನ್ನ ಏಕ ಮನಸ್ಸಿನ ನಿನ್ನ ಕಟ್ಟುವುದಕ್ಕಾಗಿ ಸ್ತೋತ್ರ. ನಾವು ಒಗ್ಗಟ್ಟಾಗಿರುವುದಕ್ಕಾಗಿ ಸ್ತೋತ್ರ. ಕರ್ತನೆ, ನಾವು ಏಕ ಮನಸ್ಸುಳ್ಳವರಾಗಿ ನಡೆಯುವುದಕ್ಕಾಗಿ ಸ್ತೋತ್ರ. ಕರ್ತನೆ, ಯಾರ್ಯಾರ ಕರ್ತನೆ
ಕರ್ತನೆ ಯಾವ ವಿಚಾರದಲ್ಲಿ ಕಹಿ ಭಾವನೆ ಇದೆಯೋ ಆ ಎಲ್ಲ ಕಹಿ ಭಾವನೆಗಳು ಬಿಟ್ಟು ಹೋಗಲಿ ಯೇಸುವಿನ ನಾಮದಲ್ಲಿ. ಕರ್ತನೆ ಯಾರ ವಿಚಾರವಾಗಿ ಕರ್ತನೆ ಯಾರಿಗೆ ನೋವಾಗಿದೆಯೋ ಅವರು ಒಬ್ಬರನ್ನೊಬ್ಬರು ಕ್ಷಮಿಸುವ ಹಾಗೆ, ಒಬ್ಬರನ್ನೊಬ್ಬರು ಕರ್ತನೆ ಕ್ಷಮೆಯನ್ನ ಕೇಳುವ ಹಾಗೆ, ಒಬ್ಬರನ್ನೊಬ್ಬರನ್ನು ನೀನು ನಡೆಸುವುದಕ್ಕಾಗಿ ಸ್ತೋತ್ರ. ಕರ್ತನೆ ಬಿಡುಗಡೆ ಕೊಡು, ನೀನು ತಾನೇ ನಡೆಸು. ಕಠಿಣ ಹೃದಯಗಳು ಮಾರ್ಪಡಲಿ ಯೇಸುವಿನ ನಾಮದಲ್ಲಿ. ಕರ್ತನಾದ ಯೇಸು ಸ್ವಾಮಿ ಸಲ್ಲಿ ಪ್ರಾರ್ಥನೆ ಹೊಂದಿಕೊಳ್ತೇನೆ ಜೀವವುಳ್ಳ ತಂದೆಯೇ, ಆಮೇನ್. ಹಲ್ಲೆಲೂಯಾ.